ಭಾರತದ GDP ಬಹಳ ಆಶಾದಾಯಕವಾಗಿದೆ. ನಿನ್ನೆ ಮಂಡಿಸಿದಂತ ಮೊನ್ನೆ ಆರ್ಥಿಕ ಸಮೀಕ್ಷೆಯಲ್ಲೂ ಕೂಡ ಅದೇ ವಿಚಾರ ಇದೆ. IMF ಕೂಡ ಅದನ್ನೇ ಹೇಳ್ತಾ ಇದೆ, 6.2 ಮೇಲಿರುತ್ತೆ ಭಾರತದ ಆರ್ಥಿಕತೆ GDP ಅಂತ ಹೇಳ್ಕೊಂಡು. ಬಟ್ ಅದರ ಶೇರಿಂಗ್ ಹೇಗಾಗ್ತಾ ಇದೆ ಅನ್ನೋದು ಪ್ರಶ್ನೆ ಇದೆ. ಸಾಮಾನ್ಯ ವರ್ಗದ ಕಡೆಗೆ ಹೋಗ್ತಾ ಇದೆ, ಮುಂದುಳಿದ ವರ್ಗದ ಕಡೆಗೆ ಇದು ಅಥವಾ ಒಂದು ಸಮುದಾಯದ ಕಡೆಗೆ ಮಾತ್ರ ಈ ಆದಾಯ ಹಂಚಿಕೆ ಆಗ್ತಾ ಇದೆ. ಈ ರೀತಿಯಾಗಿಯೂ ಕೂಡ ಕೆಲ ಟೀಕೆ ಟಿಪ್ಪಣಿಗಳು ನಡೀತಾ ಇದೆ. ಹಾಗಾಗಿ ಆರ್ಥಿಕ ಅಸಮಾನತೆ ಅನ್ನೋದನ್ನ ಇಲ್ಲಿ ನಿವಾರಿಸಬೇಕಾದಂತ ದೊಡ್ಡ ಸವಾಲು ಕೂಡ ಕೇಂದ್ರದ ವಿರುದ್ಧ ನಾವಿಲ್ಲಿ ನೋಡ್ತಾ ಇದ್ದೀವಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಿಹಿಯನ್ನ ತಿನ್ನಿಸಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಶುಭ ಕೋರ್ತಾ ಇರುವಂತ ಸಂದರ್ಭ. ಒಂದು ದೇಶದ ನಾರಿ ಶಕ್ತಿಯನ್ನ ನೀವಿಲ್ಲಿ ನೋಡಬಹುದಾಗಿದೆ. ಬಹುಶಃ ಹಿಂದೆಂದೂ ಕಾಣದೇ ಇರುವಷ್ಟರ ಮಟ್ಟಿಗೆ ದೇಶದ ನೀತಿ ರೂಪಣೆಗಳಲ್ಲಿ ಈಗ ನಾರಿಯರ ಪಾತ್ರ ಹೆಚ್ಚಿದೆ. ಅದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ನಿರ್ಮಲಾ ಸೀತಾರಾಮನ್ ಅವರ ಸತತ 9ನೇ ಬಜೆಟ್. ಮೂರನೇದು ಏನು ವಿಚಾರ ಅಂತ ಅಂದ್ರೆ, ಮಹಿಳೆಯರೇ ಈ ರೀತಿಯಾದಂತಹ ದೊಡ್ಡ ಸ್ಥಾನದಲ್ಲಿರುವಂತಹ ಕಾರಣಕ್ಕಾಗಿ ಮಹಿಳೆಯರಿಗೆ, ದೇಶದ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗುವಂತ ನಿಟ್ಟಿನಲ್ಲಿ, ಸಾಮಾಜಿಕವಾಗಿ ಸಬಲೀಕರಣ ಆಗುವಂತ ನಿಟ್ಟಿನಲ್ಲಿ ಇವರ ಕೊಡುಗೆಗಳು ಏನಿರುತ್ತವೆ ಅನ್ನುವಂಥದ್ದು ಪ್ರಶ್ನೆ.